ಮಿಂಚಿನ ಓಟ ಓಡುತ್ತಿದ್ದ ಹೋರಿಗಳು, ಬಲ ಪ್ರದರ್ಶನ ತೋರಲು ಮುಂದಾಗಿದ್ದ ಪೈಲ್ವಾನರು. ಹೋರಿ ಪ್ರಿಯರ ಹರ್ಷೋದ್ಗಾರದ ನಡುವೆ ಪಟ್ಟಣದ ಹೊರವಲಯದ ಹಳೆ ಸೊರಬ ಗ್ರಾಮದಲ್ಲಿ ರಾಮೇಶ್ವರ ಯುವಕರ ಸಂಘ ಹಾಗೂ ಗ್ರಾಮಾಭಿವೃದ್ಧಿ ಸಮಿತಿಯಿಂದ ಆಯೋಜಿಸಿದ್ದ ಜನಪದ ಕ್ರೀಡೆ ಹೋರಿ ಬೆದರಿಸುವ ಹಬ್ಬ ವಿಜೃಂಭಣೆಯಿಂದ ಜರುಗಿತು. ಹೋರಿ ಹಬ್ಬಕ್ಕೆ ಚಾಲನೆ ನೀಡಿದ ಸಾಗರ ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಅವರು ಮಾತನಾಡಿ, ಜನಪದ ಕ್ರೀಡೆಯಾದ ಹೋರಿ ಹಬ್ಬ ಉಳಿಯಬೇಕು ಮತ್ತು ಬೆಳೆಯಬೇಕು. ರೈತ ಸಮುದಾಯದವರು ಸಂಭ್ರಮಿಸುವ ಹಬ್ಬ ಇದಾಗಿದೆ. ಯಾವುದೇ ಜಾತಿ ಧರ್ಮವಿಲ್ಲದೆ ಎಲ್ಲರೂ ಒಗ್ಗೂಡಿ ಹಬ್ಬ ಆಚರಿಸುತ್ತಾರೆ. ಹಬ್ಬದಲ್ಲಿ ಪಾಲ್ಗೊಳ್ಳುವವರು ಸುರಕ್ಷತೆಗೆ ಹೆಚ್ಚಿನ ಗಮನ ನೀಡಬೇಕೆಂದು ಹೇಳಿದರು. ಜೊತೆಗೆ ಪ್ರಸ್ತುತ ರಾಜಕಾರಣದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಗೋಪಾಲಕೃಷ್ಣ ಬೇಳೂರು ಅವರು. ನಾನು ಕೂಡ ರಾಜಕೀಯ ಸನ್ಯಾಸಿ ಅಲ್ಲ. ಮುಂಬರುವ ಸಚಿವ ಸಂಪುಟ ವಿಸ್ತರಣೆಯಲ್ಲೂ ಕೂಡ ನನಗೆ ಅವಕಾಶ ಸಿಗುತ್ತದೆ. ನಾನು ಕೂಡ ಕಳೆದ 3 ಬಾರಿ ಸಾಗರ ಕ್ಷೇತ್ರದಿಂದ ಶಾಸಕನಾಗಿದ್ದೇನೆ ಮತ್ತು ಬಿಜೆಪಿ ಒಳಜಗಳದಿಂದ ಕಾಂಗ್ರೆಸ್ಗೆ ಲಾಭವಾಗಿದೆ. ಬಿಜೆಪಿ ಮೇಲೆ ಕರ್ನಾಟಕದ ಜನತೆಗೆ ಯಾವುದೇ ವಿಶ್ವಾಸ ಇಲ್ಲ. ಆದ್ದರಿಂದ ಕಳೆದ 3 ಚುನಾವಣೆಗಳಲ್ಲಿ ನಾವು ಗೆದ್ದಿದ್ದೇವೆ ಎಂದು ಹೇಳಿದರು. ನನಗೂ ಒಂದು ಸಾಗರದಲ್ಲಿ ಮಾಡಬೇಕು ಅನ್ನೋದೊಂದು ಇತ್ತು ಸಾಗರದಲ್ಲಿ. ಅದಕ್ಕೆ ನೋಡೋಣ ಹೇಗಿದೆ ಅಂತ ನೋಡಿದ್ರೆ, ಅಯ್ಯೋ ಇದೇನಿದು ಜಾತ್ರೆ ಅಂದರೆ ಜಾತ್ರೆನೇ. ಹೋರಿ ಹಬ್ಬ ಭಾರಿ ಅದ್ಭುತವಾಗಿತ್ತು. ಭಾರಿ ಜನ ಸೇರಿದ್ದಾರೆ ಮತ್ತು ಅಷ್ಟೇ ಹೋರಿಗಳು ಬಂದಿದ್ದಾವೆ. ಒಂದಿಷ್ಟು ನೋಡಿಬಿಟ್ಟು ಜನರಿಗೆ ಒಂದು ಸಂದೇಶ ಕೊಟ್ಟು ಹುಷಾರಾಗಿ ಆಡ್ರಿ, ಈ ಥರ ಯಾವುದೇ ಗಡಿಬಿಡಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಭಾರಿ ಡೇಂಜರ್ಸ್ ಇದು ಅಂತ ಹೇಳಿದ್ದೀನಿ. ಅದೇ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಖುಷಿ ಆಯಿತು ಬಂದಮೇಲೆ. ಅಲ್ಲ ಇದೇ ಈಗ ಕಂಬಳ ಆಡಿಸ್ಬೇಕಾದ್ರೆ ಕಂಬಳಕ್ಕೆ ಈಗ ಕೊಟ್ಟಿದ್ದಾರಲ್ವಾ, ಕಂಬಳ ಆಡ್ಸೋಕ್ಕೆ ರದ್ದು ಮಾಡಿದ್ರು. ಕೋರ್ಟಿಗೆಲ್ಲ ಹೋಗಿ ಅವ್ರು ತಗೊಬಂದಿದ್ದಾರೆ. ನಾವು ಸರ್ಕಾರ ಲೆವೆಲಲ್ಲಿ ಮಾತಾಡಬೇಕು. ಬಟ್ ಏನಾಗಿದೆ, ಇದರಲ್ಲಿ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಸರ್ಕಾರನೇ ಹೊಣೆಗೆ ಆಗಿಬಿಡುತ್ತಲ್ಲ ಅನ್ನೋದು ಕೊಡೋಕ್ಕೆ ಹೆದರ್ತಾರೆ. ಇದರಲ್ಲಿ ಸಾವು ಇದೆ. ಈಗ ತಮಿಳುನಾಡಲ್ಲಿ ಭಾಳಷ್ಟು ಜನ ಸತ್ತೋಗಿದ್ದಾರೆ. ಜಲ್ಲಿಕಟ್ಟು ಅಂತ ಮಾಡಿ ತುಂಬ ಜನ ಸತ್ತೋಗಿದ್ದಾರೆ. ಹಾಗಾಗಿ ನಮ್ಮ ಬೇರೆ ಹಾವೇರಿಯಲ್ಲೂ ಕೆಲವು ಕಡೆ ಎಲ್ಲ ತೀರ್ಕೊಂಡಿದ್ದಾರೆ. ಅದರಿಂದ ಸ್ವಲ್ಪ ಕೊಡಬೇಕಾದ್ರೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ನೋಡೋಣ, ಟ್ರೈ ಮಾಡೋಣ. ಎಲ್ಲ ನಡೀತಾ ಇದೆ. ಏನು ಮುಂದಿನ ದಿನದಲ್ಲಿ ಬಹುಶಃ ರಾಜ್ಯ ಸರ್ಕಾರದಲ್ಲಿ ಸಂಪುಟ ರಚನೆ ಆದರೆ ನೋಡ್ಬೋದು. ಖಂಡಿತ ಹೋಗ್ತಾರೆ. ಯಾಕೆ ಹೋಗಬಾರ್ದಂತೆ ಇದೆ. ಯಾಕಂದರೆ ನಾನು ಒಬ್ಬ 3 ಸಾರಿ MLA ಆಗಿದ್ದೀನಿ. ಈ ರಾಜ್ಯದಲ್ಲಿ ಬಂಗಾರಪ್ಪನವರ ಶಿಷ್ಯನಾಗಿ ಇಡೀ ರಾಜ್ಯದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಹಾಗಾಗಿ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೀವಿ. 2 ವರ್ಷ ಅಂತ ಹೇಳಿದ್ದಾರೆ. ನೋಡೋಣ, ಕಾಯ್ತೀವಿ ನಾವು. ಯಾಕಂದ್ರೆ ನಾನೇನು ಸನ್ಯಾಸಿ ಅಲ್ಲಲ್ಲ, ನಾನು 3 ಸಾರಿ MLA ಆಗಿದ್ದೀನಿ, ಆಯಿತಾ. ಅದರಿಂದ ನನಗೆ ಸಾಗರ ಕ್ಷೇತ್ರಕ್ಕೆ ಕೊಡಬೇಕಂತ ಕೇಳ್ತೀನಿ. ಅದಕ್ಕೆಲ್ಲ ನಾನು ಏನು ಇದು ಮಾಡೋಕ್ಕೆ ಹೋಗಲ್ಲ. ವಂಚಿತ ಆದಾಗ ಅದಕ್ಕೆ ಬೇರೆ ಥರ ಇದು ಮಾಡೋದು ಅದಲ್ಲ. ಸರ್ಕಾರದ ಅಧೀನದಲ್ಲಿ ನಾವು ಕೆಲಸ ಮಾಡಬೇಕು. ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಹಂಗಂತೇಳಿ ಭಿನ್ನಮತ ಮಾಡೋದು ಅವೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಮಲೆನಾಡು ಹಾಗೂ ಬಯಲು ಸೀಮೆ ಭಾಗದ ಹಬ್ಬವಾಗಿರುವ ಜನಪದ ಕ್ರೀಡೆ ಸಾಂಪ್ರದಾಯಿಕ ಹೋರಿ ಬೆದರಿಸುವ ಹಬ್ಬದ ಅಖಾಡದಲ್ಲಿ ಯಾರ ಕೈಗೂ ಸಿಗದಂತೆ ಓಡುತ್ತಿರುವ ಹೋರಿಗಳನ್ನು ಕಣ್ತುಂಬಿಕೊಳ್ಳಲು ತಾಲೂಕು ಸೇರಿದಂತೆ ನೆರೆಯ ಜಿಲ್ಲೆಗಳಿಂದ ಸಾವಿರಾರು ಹೋರಿ ಹಬ್ಬದ ಅಭಿಮಾನಿಗಳು ಆಗಮಿಸಿದ್ರು. ಅಖಾಡದಲ್ಲಿ ಪೈಲ್ವಾನರ ಕೈಗೆ ಸಿಗದಂತೆ ಶರವೇಗದಲ್ಲಿ ಹೋರಿಗಳು ಓಡಿ ಹೋಗುವ ದೃಶ್ಯ ನೋಡುಗರಲ್ಲಿ ಮೈ ನವಿರೇಳಿಸಿತು. ಅಲ್ತಾಫ್, ನಮ್ಮ ಊರು ಚಿಕ್ಕಿಡ್ಗೋಡು, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟಿಕ್ಕು. ಇದು ಒಂದು ರೈತರ ಜನಪದ ಕ್ರೀಡೆ. ಇದು ಎಲ್ಲರೂ ಸೇರಿ ಆಚರಿಸ್ತಾರೆ. ಇದರದ್ದು ಎಲ್ಲ ಪ್ರಾಮುಖ್ಯತೆ, ಎಲ್ಲರೂ ಖುಷಿಯಿಂದ ಆದರೆ ಎಲ್ಲಿ ಹೋದರೂ ನಮ್ಮ ಊರಿ ನಂಬರ್ 1 ಚಿಕ್ಕಿಡ್ಗೋಡು ಗೆಳೆಯ. ಹೋರಿಗಳ ಮಾಲೀಕರು ಅಖಾಡದಲ್ಲಿ ಉತ್ತಮವಾಗಿ ಓಡಿದ ಹೋರಿಗಳು ಹಾಗೂ ಬಲ ಪ್ರದರ್ಶನ ತೋರಿದ ಪೈಲ್ವಾನರನ್ನು ಸಮಿತಿ ವತಿಯಿಂದ ಗುರುತಿಸಲಾಯಿತು. ಅಖಾಡದ 2 ಬದಿಯಲ್ಲಿ ಬೇಲಿ ನಿರ್ಮಿಸಿ ಒಂದೊಂದೇ ಹೋರಿಗಳನ್ನು ಓಡಿಸುವ ಮೂಲಕ ಸಮಿತಿಯವರು ಸುರಕ್ಷತೆಗೆ ಹೆಚ್ಚಿನ ಗಮನ ನೀಡಿದರು. ವಿಜಯ್ ಗೋಳಿ, ನ್ಯೂಸ್ 12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.